ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ಸ್ಪಾರ್ಕ್. ಸ್ನೇಹಿತರೆ, ನಾನಿದ್ದೀನಿ ಇವತ್ತು ಮಳವಳ್ಳಿನಲ್ಲಿ ಲೊಕೇಟ್ ಆಗಿರುವಂತಹ ಮೋನಾ ಕೆಫೆನಲ್ಲಿ. ಈ ಒಂದು ಕೆಫೆನಲ್ಲಿ ಏನೇನು ಸ್ಪೆಷಲ್ಲು, ಈ ಒಂದು ಕೆಫೆ ಎಷ್ಟೊತ್ತು ಓಪನ್ ಆಗುತ್ತೆ, ಇಲ್ಲಿ ಏನೇನು ಅವೈಲಬಲ್ ಇದೆ ಅನ್ನೋದನ್ನ ಒಂದೊಂದಾಗಿನೇ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಇದು ಎಂಟ್ರೆನ್ಸ್ ಆದ ತಕ್ಷಣವೇ ಇಲ್ಲಿ ಒಂದು ಫುಲ್ಲು ರೆಕ್ಕೆ ಇದೆ. ಇಲ್ಲಿ ಫೋಟೋಶೂಟ್ಗೆಲ್ಲ ತುಂಬ ಅನುಕೂಲ ಆಗುತ್ತೆ. ನೀವು ಫೋಟೋಶೂಟ್ ಮಾಡೋರೆಲ್ಲ ಫೋಟೋಶೂಟ್ಗೆ ಜಾಸ್ತಿ ಯಾರು ಒತ್ತು ಕೊಡ್ತೀರಾ ಅವರು ಫೋಟೋಶೂಟ್ ಮಾಡಿಸ್ಬೋದು ಇಲ್ಲಿ. ಆ್ಯಂಡ್ ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ನೋಡೋದಾದರೆ ಮೇಲ್ಗಡೆ ಮೋನಾ ಕೆಫೆ, ದೊಡ್ಡದಾಗಿ ಮೋನಾ ಕೆಫೆ ಅಂತಲೇ ಇಲ್ಲಿ ಹಾಕಿದ್ದಾರೆ. ಏನೋ ಒಂಥರ ಯೂನಿಕ್ಯೂ ಆಗಿ ಅಟ್ರಾಕ್ಟಿವ್ ಆಗೈತೆ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟು ಹಾಲ್ ಒಳಗಡೆ ಇದು ಫಸ್ಟು ಹಾಲ್ ಸಿಗುತ್ತೆ. ಆ್ಯಂಡ್ ಹೋದ ತಕ್ಷಣ ಇಲ್ಲಿ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ ಇವಾಗ. ಸೊ ನಮಗೆ ವಿಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಬಂದರೆ ಇಲ್ಲಿ ಕೌಂಟ್ರ್ ಇದೆ. ಆ್ಯಂಡ್ ಇಲ್ಲೆಲ್ಲ ಜನಗಳು ಕೂತ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗೈತೆ. ಆ್ಯಂಡ್ ಯಾರು ಟಿ ವಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರು ಟಿ ವಿನೂ ಕೂಡ ಇಲ್ಲಿ ನೋಡ್ಬೋದು. ಆ್ಯಂಡ್ ಮೇಲ್ಗಡೆ ಬರ್ಡೇ ಹಾಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ಪೆಷಲಾಗಿ ಅದು ಒಂದು ಕೂಡ ಸ್ಪೆಷಲು. ಸೊ ಹಂಗಾಗಿ ನೆಕ್ಸ್ಟು ಬರ್ಡೇ ಹಾಲ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಇವಾಗ ನಾವು ಹೋಗ್ತಾ ಇರೋದು ಈ ಒಂದು ಮೋನಾ ಕೆಫೆನಲ್ಲಿರುವಂತಹ ಬರ್ಡೇ ಹಾಲು, ಪಾರ್ಟಿ ಹಾಲು. ನೀವು ಏನಕ್ಕೆ ಉಪಯೋಗಿಸ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದು. ಬರ್ಡೇ ಆದರೂ ಸರಿ, ಪಾರ್ಟಿ ಆದರೂ ಸರಿ, ಪ್ರೈವೇಟಾಗಿ ತುಂಬ ಚೆನ್ನಾಗಿದೆ. ಈ ಒಂದು ಪಾರ್ಟಿ ಹಾಲ್ ಏನಿದೆ ಅದು ಈ ಥರ ಒಂದು ಸೆಟಪ್ಪಲ್ಲಿ ಇರ್ತದೆ. ನೀವು ಆದಷ್ಟು ಇಲ್ಲಿಗೆ ಬಂದಾಗ ಈ ಒಂದು ಪಾರ್ಟಿ ಹಾಲ್ಗೂ ಕೂಡ ವಿಸಿಟ್ ಮಾಡಿ. ನಿಮಗೆ ಇಲ್ಲಿ ಏನೇನು ಅವೈಲಬಲ್ ಇದೆ, ಏನೇನನ್ನು ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಇಲ್ಲಿ ಏನೇನು ಸಿಗುತ್ತೆ ಅನ್ನುವಂತಹದನ್ನ ಇಲ್ಲೇ ವರ್ಕ್ ಮಾಡ್ತಿರುವಂತಹ ಸ್ಟೀಫನ್ ಅವ್ರನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಫೈನಲ್ ಆಗಿ ಇವಾಗ ಇಲ್ಲಿ ಕೆಲಸ ಮಾಡುವಂತಹ ಸ್ಟೀಫನ್ ಅವರು ನಮ್ಮ ಜೊತೆಲಿದ್ದಾರೆ. ಈ ಒಂದು ಕೆಫೆನಲ್ಲಿ ಏನೇನು ಅವೈಲಬಲ್ ಇದೆ, ಈ ಕೆಫೆ ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅನ್ನುವಂಥ ಒಂದು ಫುಲ್ಲು ಮಾಹಿತಿನ ನಮ್ಮ ಸ್ಟೀಫನ್ ಅವರು ನಿಮಗೆ ಕೊಡ್ತಾರೆ. ಒಂದೊಂದಾಗಿ ಅವ್ರನ್ನ ತಿಳ್ಕೊಳ್ತಾ ಹೋಗೋಣ. ಸ್ಟೀಫನ್ ಅವರೇ, ನಿಮ್ಮ ಒಂದು ಕೆಫೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಇಲ್ಲಿ ಏನೇನು ಅವೈಲೇಬಲ್ ಇದೆ ಅನ್ನೋದನ್ನ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತಾ ಹೋಗಿ. ನಮ್ಮ ಕೆಫೆ ಮಾರ್ನಿಂಗ್ 6 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟು ಟೀ ಕಾಫಿ ಎಲ್ಲ ಒಳ್ಳೆ ಮೂವಿಂಗಲ್ಲಿದೆ. ಇಲ್ಲಿನ ಅಕ್ಕಪಕ್ಕ ಲೋಕಲ್ ಜನಗಳು ವಾಕ್ ಮಾಡೋರು ಎಲ್ಲ ಅಫಿಷಿಯಲ್ಗಳೆಲ್ಲ ಬಂದು ಕಾಫಿ ಚೆನ್ನಾಗಿದೆ, ಟೀ ಚೆನ್ನಾಗಿದೆ ಅಂತೆಲ್ಲ ಒಂದು ಟೀ ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ತಾರೆ. ತಿಂಡಿ ಮಾರ್ನಿಂಗ್ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮ ಮಳವಳ್ಳಿಲಿ ಬೇರೆ ಬೇರೆ ಥರ ವೆರೈಟೀಸ್ ಬಿರಿಯಾನಿಗಳಿದೆ. ಅಂದರೆ ನಮ್ಮಲ್ಲಿ ಈ ಹೆಸರಾದಂತಹ ಬೆಂಗಳೂರು ಹೊಸಕೋಟೆ ದಮ್ ಬಿರಿಯಾನಿ ಅನ್ನೋದು ನಮ್ಮಲ್ಲಿ ಕಾನ್ಸೆಪ್ಟ್ ಇದೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದೇನಪ್ಪ ಅಂದರೆ ಜನಗಳಿಗೆ ಇನ್ನೂ ತಿಳಿದಿಲ್ಲ. ಜನಗಳಿಗೆ ತಿಳಿದ್ರೆ ಒಂದು ಸಲ ಬಂದಿರೋ ಕಸ್ಟಮರ್ಗಳು ಮತ್ತೆ ಮತ್ತೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಲ್ಲಿ ನಮ್ಮಲ್ಲಿ ಮಶ್ರೂಮ್ ಚಿಲ್ಲಿ ತುಂಬ ಚೆನ್ನಾಗಿ ಮೂವಿಂಗಲ್ಲಿದೆ. ಅದೇ ರೀತಿ ಚಿಕನ್ ಆಗಿರ್ಬೋದು, ಚಿಕನ್ ಚಿಲ್ಲಿ, ಚಿಕನ್ ಪೆಪ್ಪರ್, ಚಿಕನ್ ಗುಂಟೂರು ಇದೆಲ್ಲ ತುಂಬ ಮೂವಿಂಗಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಪಿಜ್ಜಾಗಳಂತೂ ಕೇಳೋಕ್ಕೆ ಹೋಗ್ಬಾರ್ದು. ತುಂಬ ಜನ ನಮಗೆ ಕಸ್ಟಮರ್ಗಳನ್ನ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ಸಂಜೆ 6 o'clock ತುಂಬ ಜನಗಳು ಚೆನ್ನಾಗಿದ್ದಾರೆ. ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಸ್ನೇಹಿತರೆ, ನಮ್ಮ ಸ್ಟೀಫನ್ ಅವ್ರು ಹೇಳ್ದಂಗೆ ಇಲ್ಲಿ ಏನೇನು ಅವೈಲೇಬಲ್ ಇದೆ ಅನ್ನೋದನ್ನೆಲ್ಲನೂ ಕ್ಲಿಯರಾಗಿ ಹೇಳಿದ್ದಾರೆ. ಇದ್ರ ಜೊತೆಗೆ ಮೋಮೋಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ವೆಜ್ ಮೋಮೋಸ್ ಆಗಿರ್ಬೋದು, ನಾನ್ ವೆಜ್ ಮೋಮೋಸ್ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಒಂದು ಮೋಮೋಸು ಕೂಡ ಇಲ್ಲಿ ಅವೈಲೇಬಲ್ ಇದೆ. ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗೈತೆ. ಆದಷ್ಟು ಇಲ್ಲಿ ಮಳವಳ್ಳಿ ನಿಯರು ಸುತ್ತಮುತ್ತ ಯಾರ್ಯಾರು ಕೆಫೆನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರು ಈ ಒಂದು ಮೋನಾ ಕೆಫೆನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಯೂಟಿಫುಲ್ಲು ಟೈಮ್ ಏನಿದೆ ಅದನ್ನು ನೀವು ಸ್ಪೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ಒಂದು ಮೋನಾ ಕೆಫೆಗೆ ವಿಸಿಟ್ ಮಾಡಿ.